25 ವರ್ಷಗಳ ನೀರಿನ ಹೋರಾಟದ ಫಲ ಶಿರಾ ನಗರದ ಜನ ನೆಮ್ಮದಿಯಿಂದ ನೀರು ಕುಡಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೀರೇ ನನಗೆ ದೇವರು. ಶಾಸಕ ಟಿ. ಬಿ. ಜಯಚಂದ್ರ. ಶಿರಾ ನಗರಸಭೆ ಸದಸ್ಯೆ ಸಮರೀನ್ ನಸ್ರುಲ್ಲಾ ಖಾನ್ ರವರ ವಾರ್ಡ್ನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ಎಸ್ ವೀಕ್ಷಕರೇ, 25 ವರ್ಷಗಳ ನೀರಿನ ಹೋರಾಟದ ಫಲ ಶಿರಾ ನಗರದ ಜನ ನೆಮ್ಮದಿಯಿಂದ ನೀರು ಕುಡಿಯುವಂತಹ ಸ್ಥಿತಿ ಇದೆ. ನಗರದ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರು ನೀಡುವ ಉದ್ದೇಶದಿಂದ ಅಮೃತ್ ಯೋಜನೆಯಲ್ಲಿ 85 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೈಗೊಳ್ಳಲಾಗಿದೆ. ನೀರೇ ನನಗೆ ದೇವರು ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕರಾದ ಟಿ. ಬಿ. ಜಯಚಂದ್ರ ರವರು ಶಿರಾ ನಗರದ 24ನೇ ವಾರ್ಡ್ನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸೋಮವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ನಗರಸಭೆ ಸದಸ್ಯ ನಸ್ರುಲ್ಲಾ ಖಾನ್ ಮಾತನಾಡಿ 24ನೇ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಜೊತೆಗೆ ಸಿಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಆದ್ಯತೆ ನೀಡಿದ ಶಾಸಕರಿಗೆ ಧನ್ಯವಾದಗಳು. ಬರದ ನಾಡಿನ ಭಗೀರಥ ಎಂಬ ಪದಕ್ಕೆ ನಿಜವಾದ ಅರ್ಥ ನೀಡಿದ್ದು ಜಯಚಂದ್ರರವರು ಎಂದು ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ಮಾತನಾಡಿದ ಅವರು ಶಾಸಕ ಟಿ. ಬಿ. ಜಯಚಂದ್ರರವರು ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳಿಂದ ಶಿರಾವನ್ನು ಜಿಲ್ಲಾ ಕೇಂದ್ರವಾಗಿಸಲು ಮುನ್ನುಡಿ ಬರೆದಿವೆ ಎಂದರು. ತಾಲೂಕಿನಾದ್ಯಂತ ಜನಪರ ಕಾರ್ಯಕ್ರಮ ರೂಪಿಸುವುದರೊಂದಿಗೆ ಶೈಕ್ಷಣಿಕವಾಗಿ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ನಿಜವಾದ ಜನನಾಯಕ ಜಯಚಂದ್ರ ಎಂದು ಜಯಕರ್ನಾಟಕ ಅಧ್ಯಕ್ಷ ನಸ್ರುಲ್ಲಾ ಖಾನ್ ಮಾತನಾಡಿದರು. ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಆಯುಕ್ತ ರುದ್ರೇಶ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ, ಮುಖಂಡ ಫರ್ಮಾನ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಪ್ರತಿಯೊಬ್ಬರಿಗೂ ಕೂಡ ನೀರು ಲಭ್ಯ ಆಗಬೇಕು, ಶುದ್ಧವಾದಂತ ನೀರು ಆಗಬೇಕು ಅಂತ ಹೇಳಿ ಈಗ ನಾನೊಂದು ಯೋಜನೆ ಮಾಡಿದ್ದೇನೆ. ಈಗ ಸಿರಾದಲ್ಲಿ ಶುದ್ಧವಾದಂತ ನೀರನ್ನ ಕುಡಿತಕ್ಕಂತ ಒಂದು ಯೋಜನೆ ಮಾಡೋದ್ರ ಜೊತೆಗೆ ನಾವು ಈಗ 109 ಹಳ್ಳಿಗಳಿಗೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಶುದ್ಧ ಕುಡಿಯೋ ನೀರನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಮಾಡಿದ್ದೆ. ಆದ್ರೆ ಯಾವ್ಯಾವ್ದೋ ಕಾರಣದಿಂದ ಅದೆಲ್ಲ ಸ್ವಲ್ಪ ಸ್ಥಗಿತ ಆಗಿತ್ತು. ಸಿದ್ದರಾಮಯ್ಯನವರೇ ಬಂದು ಒಂದು ಘಟಕವನ್ನ ಉದ್ಘಾಟನೆ ಮಾಡಿದ್ರು. ಈ ಬಾರಿ ನಾನು ಎಲ್ಲ ಕೌನ್ಸಿಲರ್ಗಳಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜಿಶಾನ್ರಲ್ಲೂ ವಿನಂತಿ ಮಾಡ್ತೇನೆ, ಮತ್ತು ಆಯುಕ್ತರು ಕೂಡ ಇಲ್ಲಿದ್ದಾರೆ. ಈ ಸರಿ 109 ಹಳ್ಳಿಗೂ ಕೂಡ ನೀರ್ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸಜ್ಜರಾಗ್ಬೇಕು. ಈಗ ಅಂದ್ರೆ ಕೆಲವೇ ದಿವಸದಲ್ಲಿ ಅದನ್ನ ನೀರ್ ಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮತ್ತು ನೀರ್ಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗ್ಬಾರ್ದು. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ಸಿರಾ ನಗರದಲ್ಲಿ ಮಾತ್ರ ಶುದ್ಧ ಕುಡಿಯೋ ನೀರಿನ ಘಟಕದ ಜೊತೆಗೆ ಶುದ್ಧವಾದಂತ ನೀರನ್ನ ಕುಡಿಯೋದ್ರ ಜೊತೆಗೆ ನಾ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೂ ಕೂಡ ಆ ಯೋಜನೆಯನ್ನ ಮಾಡಿ ನೀರ್ ಕೊಡ್ಬೇಕು ಅಂತ ಹೇಳಿ, ಮನೆ ಮನೆಗೂ ನಲ್ಲಿ ಇರ್ತಕ್ಕಂಥದ್ದನ್ನ ಮನೆ ಮನೆಗೂ ನೀರು ಅಂತಕ್ಕಂಥ ಒಂದು ಯೋಜನೆ, ಅದು ಅಮೃತ್ ಅಂತ ಯೋಜನೆಯಲ್ಲಿ ಸುಮಾರು 85 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಈಗ ಕಾಮಗಾರಿ ಪ್ರಾರಂಭ ಆಗಿದೆ. ಅದು ಪ್ರತಿಯೊಬ್ಬರು ಮನೆಗೂ ಕೂಡ ನೇರವಾಗಿ ನೀರು ಕೊಡ್ತಕ್ಕಂಥ ನಲ್ಲಿ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ಇನ್ನೊಂದು 6 ತಿಂಗಳು ಅಥವಾ ವರ್ಷದೊಳಗಾಗಿ ಮುಗಿತದೆ. ಅದು ಮುಗಿಸ್ಕೊಟ್ಟು ನಿಮ್ಗೆ ಯಾವತ್ತೂ ಕೂಡ ನೀರಿಗೋಸ್ಕರ ಈ ಕ್ಯಾನ್ ಹಿಡ್ಕೊಂಡು ಹೊರಗಡೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಆದಾಗ ಅವಾಗ ಅನಿವಾರ್ಯವಾಗಿ ಈ ರೀತಿಯಾದಂತ ಘಟಕದ ಕಳೆದ 25 ವರ್ಷ ಆಗ್ತದೆ. 25 ವರ್ಷ ಆಯ್ತು ಅಂದ್ರೆ ಮನುಷ್ಯನಿಗೆ ಇವತ್ತು ಎಲ್ಲೋ ಒಂದು ಕಡೆಗೆ ಸಿರಾ ಒಂದು ನೆಮ್ಮದಿಯಾಗಿ ನೀರು ಕುಡಿತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಹೇಮಾವತಿ ಬಂದಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ನನಗೆ ನಿಮ್ಗೆಲ್ಲರೂ ಕೂಡ ದೇವ್ರು ಯಾರು ಬೇಕಾದ್ರೂ ಇರ್ಬೋದು, ಅದನ್ನ ನನಗೆ ದೇವ್ರು ಯಾರು ಅಂತ ಹೇಳಿದ್ರೆ ನನಗೆ ದೇವ್ರು ನೀರೇ ದೇವ್ರು. ಯಾಕಂದ್ರೆ ನೀರಿಲ್ದೆ ಇದ್ರೆ ನಾವ್ ಎಷ್ಟು ದಿವಸ ಬದುಕಕ್ ಸಾಧ್ಯ? ಬದುಕಕ್ಕಾಗಲ್ಲ. ನೀರೇ ಜೀವ, ನೀರದಿಂದಲೇ ನಾವು ಬದುಕಕ್ ಸಾಧ್ಯ. ಈಗ ಪ್ರತಿ ವಾರ್ಡ್ನಲ್ಲೂ ಕೂಡ ಆಗ್ತಾ ಇದೆ.
ಅದು ಒಂದು ಸಂತೋಷದ ಸಂಗತಿ. ಎಲ್ಲೋ ಒಂದು ಕಡೆಗೆ ನಾನು ಮೊನ್ನೆ ಅಬ್ದುಲ್ಲಾ ಹೇಳಿದ್ದೆ ನನಗೆ ಮೊಹರಂ ದಿವಸ ಇವತ್ತು ಬರ್ಬೇಕು ಅಂತ ಹೇಳಿ. ಅನಿರೀಕ್ಷಿತವಾಗಿ ಗೊರೂರ್ಗೆ ಹೋಗುವಂತ ಕೆಲಸವನ್ನು ಮಾಡಿದ್ವಿ. ಗೊರೂರು ತುಂಬುರೆ ಅಂದ್ರೆ ಈ ವರ್ಷದಲ್ಲಿ ಗೊರೂರು ಡ್ಯಾಮು ಇಷ್ಟು ಬೇಗ ತುಂಬಿರ್ತಕ್ಕಂಥದ್ದು ಇದೇ ವರ್ಷ. ಯಾವತ್ತೂ ಕೂಡ ಅದು ತುಂಬಿರ್ತಿರಲ್ಲ. ಆ ತುಂಬಿ ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ನೀರನ್ನ ನಮ್ಮ ಭಾಗಕ್ಕೆ ಹರಿಸ್ಬೇಕು, ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗಿ ಇಂಜಿನಿಯರ್ಗಳ ಹತ್ರ ಸಮಸ್ಯೆಗಳೇನಿದೆ ಅಂತಕ್ಕಂಥದನ್ನ ಚರ್ಚೆ ಮಾಡ್ಕೊಂಡು ಬಂದು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೆ ಎಲ್ಲರೂ ಕೂಡ ಕರ್ಕೊಂಡೋಗಿ ನೋಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ.